ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶ್ಯಾಸ್ತ್ರಪ್ರವಚನಾಸಕ್ತಾನ್ ಯಲಮಿಲಾರ್ಯಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರು ಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಶ್ರೀ ಪುರಂದರದಾಸ ರಚಿಸಿದ 180 ಗದ್ಯದಲ್ಲಿ ದ್ವಿತೀಯ ಭಾಗದಲ್ಲಿ ಮುನ್ನುಡಿಯನ್ನು ನಾವು ಈಗ ಸ್ಪರ್ಶಿಸುತ್ತಿದ್ದೇವೆ. ದ್ವಿತೀಯ ಭಾಗವನ್ನು ಶ್ರೀ ಪುರಂದರದಾಸರು ಭಗವಂತನ ರೂಪಚಿಂತನೆಯನ್ನು ಮಾಡಿಸುತ್ತಿದ್ದಾರೆ. ನಾವು ಯಾವುದೇ ಜ್ಞಾನವನ್ನು ಸಂಪಾದನೆ ಮಾಡಿದರೆ ಆ ಜ್ಞಾನ ಸಂಪಾದನೆಯಾದ ಕೂಡಲೇ ಅದೇ ಜ್ಞಾನವೆತ್ತ ಮೂರ್ತಿಯನ್ನು ಸಂದರ್ಶಿಸಬೇಕು, ಸ್ಪರ್ಶಿಸಬೇಕು, ಆರಾಧಿಸಬೇಕು ಎಂಬ ಬಯಕೆ ನಮಗೆ ಉಂಟಾಗುತ್ತೆ. ಇಂತಹ ಊರನ್ನು ನಾವು ಯಾರಾದರೂ ಜ್ಞಾಪಿಸಿದಾಗ ಅದರ ಮಹಿಮೆಯನ್ನು, ಬದರಿ ಕ್ಷೇತ್ರ, ಕಾಶಿ ಕ್ಷೇತ್ರವನ್ನು ಹೇಳಿದಾಗ ನಾವು ಬದರಿನಾರಾಯಣನ ಎಂದು ನೋಡಿದೆವು, ಅಲಕನಂದಾ ನದಿಯಲ್ಲಿ ಎಂದು ಮಿಂದೆವು, ಕಾಶಿ ವಿಶ್ವನಾಥನನ್ನು ಎಂದು ನೋಡಿದೆವು, ಗಂಗಾ ಸ್ನಾನವನ್ನು ಯಾವತ್ತು ಮಾಡುತ್ತೇವೆ ಅಂತ ಹಾತೊರೆಯುತ್ತೇವೆ ಇಲ್ವಾ? ಅಲ್ಲಿ ಹೋದಾಗ ಅದು ನಮಗೆ ನೆಮ್ಮದಿಯಾಗಿ ಮನಸ್ಸು ಮತ್ತು ಮೈ ಎರಡೂ ಸಹ ಅದರಲ್ಲಿ ಸಂಪೂರ್ಣವಾಗಿ ಮಿಂದಿದಾಗ ನಮಗೆ ಒಂದು ಸಾರ್ಥಕ್ಯವನ್ನು ಬರುತ್ತೆ. ಅದರಂತೆ ಪುರಂದರದಾಸರು ಪ್ರಥಮ ಹಂತದ ನಂತರ ದ್ವಿತೀಯ ಹಂತದಲ್ಲಿ ಭಗವಂತನ ರೂಪಚಿಂತನೆಯನ್ನು ಮಾಡಿಸುತ್ತಿದ್ದಾರೆ. ಇದರಲ್ಲಿ ನಾವು ನೆನ್ನೆಯ ದಿನ ನೋಡಿದಂತೆ ನಮ್ಮ ಲಕ್ಷ್ಯ ಎಲ್ಲಿರಬೇಕು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮವನ್ನು ನಾವು ಪಠನ ಮಾಡುವಾಗ ವಿಷ್ಣುವಿನ ಜೊತೆ ಸರಸರ ನಡೆಯುವ ಪದಗಳು ಅದು ವಿಷ್ಣುವಿನ ಸಹಸ್ರನಾಮಗಳು. ಅದರಂತೆ ಸರಸರ ಇರುವ ಅವನ ಗುಣಗಳು. ಪ್ರತಿಯೊಂದು ನಾಮವು ಗುಣವಾಚಕವಾಗಿದೆ ಎಂಬುದು ಹಿಂದಿನ 60 ಗದ್ಯದಿಂದ ನಾವು ತಿಳಿದಿದ್ದೇವೆ ಸಾಧಾರಣವಾಗಿ. ಈಗ ಅವನ ರೂಪಗಳು ವಿಷ್ಣುವಿನ 1000 ಸರಸರವಾಗಿ ಹೇಳಿರ್ತಕ್ಕಂಥ 1000 ರೂಪಗಳೇನಿದೆ, ಸರಸರವಾಗಿ ಅವನ ಜೊತೆಯಲ್ಲಿರ್ತಕ್ಕಂಥ ಈ ಶಬ್ದಗಳಿಂದ ವೇದವಾದ್ಯ ರೂಪಗಳೇನಿದೆ ಅದನ್ನು ನಾವು ಕಣ್ಣಾರೆ ಕಾಣಬೇಕು. ಅವನ ಕ್ರಿಯೆಗಳನ್ನು ನಾವು ತಿಳಿಯಬೇಕು, ಅವನ ಮಹಿಮೆಯನ್ನು ನಾವು ತಿಳಿಯಬೇಕು. ಇದನ್ನು ಬಿಟ್ಟು ಕೇವಲ ನಾಮವನ್ನು ಉಚ್ಚರಿಸುವುದು ಅಪ್ರಯೋಜಕ. ಆದ್ದರಿಂದ ತಾವೇ ಆ 100 ಅರ್ಥವನ್ನು ಕ್ಷಣ ಮಾತ್ರದಲ್ಲಿ ಸ್ವಕೀಯ ಪರಕೀಯ ಪಂಡಿತರ ಮುಂದೆ ಮಂಡಿಸಿರುವ ಶ್ರೀಮಧ್ವಾಚಾರ್ಯರು ಇದೇ ಮುಖ್ಯವಾದ ಪಾಠ. ಸರ್ವಮೂಲ ಪಾಠ ಎಂಬುದು ಒಂದು ಪಂಡಿತರಿಗೆ ಇಟ್ಟರೆ ಸಕಲರಿಗೂ ಮುಂದಿಟ್ಟ ಪಾಠ ಯಾವುದು ಅಂದರೆ ವಿಷ್ಣು ಸಹಸ್ರನಾಮ ಕೀರ್ತನೆ, ಸಂಕೀರ್ತನೆ. ಪ್ರತಿಯೊಂದು ನಾಮಕ್ಕೂ 100 ಅರ್ಥಗಳಿದೆ. ಈ 100 ಅರ್ಥವನ್ನು ನೀವು ಮೊದಲು ತಿಳಿದುಕೊಳ್ಳಿ, ನಂತರ ಉಚ್ಚರಿಸಿ ಎಂದು ಹೇಳಿ ಹೇಗೆ ತಿಳಿಯಬೇಕು ಎಂಬತಕ್ಕಂಥ ಅದನ್ನು ವಿಶ್ವ ಎಂಬ ಶಬ್ದಕ್ಕೆ ತೋರಿಸಿಕೊಟ್ಟಿದ್ದಾರೆ.
ಆಗ ಎದುರುಗಡೆ ಇದ್ದ ಕೆಲವರು ಪಂಡಿತರು ಅದನ್ನು ಗ್ರಹಣ ಮಾಡಿದರು. ಗ್ರಹಣ ಮಾಡದ ಕೆಲವರು ಏನು ಮಾಡಿದರು? ಪಲಾಯನ ಮಾಡಿದರು. ಇದರಿಂದ ನಮಗೆ ಶ್ರೀಮಧ್ವಾಚಾರ್ಯ ಆದೇಶ ಏನಿದೆ? ಭಗವಂತನ ನಾಮಗಳನ್ನು ಅರ್ಥಸಹಿತ ತಿಳಿದು ಅವನ ಮಹಿಮೆಯನ್ನು ಕೊಂಡಾಡುತ್ತಾ ಅವನ ರೂಪವನ್ನು ನೋಡುತ್ತಾ ನಾಮ ಸಂಕೀರ್ತನೆ ಮಾಡಬೇಕು. ಅದಿಲ್ಲದೆ ನಾವು ಮಾಡಿದರೆ ವ್ಯರ್ಥ. ಶ್ರಮವೇವ ಹಿ ಕೇವಲಂ ಎಂಬತಕ್ಕಂಥದ್ದು ಶ್ರೀ ವೇದವ್ಯಾಸದೇವರೇ ಅನೇಕ ಪುರಾಣಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಇದೇ ವಾಕ್ಯವನ್ನು ಹೇಳುತ್ತಾರೆ. ಅನುಸಂಧಾನ ರಾಹಿತ್ಯಂ ವ್ಯರ್ಥಮೇವ ಹಿ ಕೇವಲಂ. ಏಕೆಂದರೆ ನಾವು ಲೋಕದಲ್ಲಿ ಒಬ್ಬ ವ್ಯಕ್ತಿಯನ್ನು ಒಂದು ನಾಮದಿಂದ ಕರೆದಾಗ ಅವನಲ್ಲಿ ಅದು ಕೇವಲ ಸಾಂಕೇತಿಕವಾಗಿರುತ್ತೆ. ನಾರಾಯಣನೇ ಆಗಲಿ, ಕೃಷ್ಣನೇ ಆಗಲಿ, ಗೋವಿಂದನೇ ಆಗಲಿ, ಪದ್ಮನಾಭನೇ ಆಗಲಿ, ಇದಾವುದು ಆ ವ್ಯಕ್ತಿಗಳಿಗೆ ಸಂಬಂಧಿಸಿವರೇ ಆಗಿರುವುದಿಲ್ಲ. ಅವರ ಗುಣಗಳು ಇದಕ್ಕೆ ಸಂಬಂಧವೇ ಇರುವುದಿಲ್ಲ. ಅವರ ಕ್ರಿಯೆಗಳು ಇದಕ್ಕೆ ಸಂಬಂಧವೇ ಇರುವುದಿಲ್ಲ. ಅವರ ರೂಪವಂತೂ ಇದಕ್ಕೆ ಸಂಬಂಧವೇ ಇರುವುದಿಲ್ಲ. ಆದರೂ ನಾವು ಕರೆಯೋದು ಏನಾಗುತ್ತೆ? ಕೇವಲ ಸಾಂಕೇತಿಕವಾಗುತ್ತೆ. ಈ ಸಾಂಕೇತಿಕವಾದದ್ದು ನಮಗೆ ಯಾವ ಫಲವನ್ನು ಕೊಡುತ್ತೆ? ಮೋಕ್ಷಾರ್ಥ ಫಲವನ್ನು ಕೊಡುವುದಿಲ್ಲ, ಸ್ವರ್ಗಾದಿಗಳನ್ನು ಕೊಡುವುದಿಲ್ಲ. ತತ್ಕಾಲದಲ್ಲಿ ಆ ವ್ಯಕ್ತಿಯನ್ನು ಸೂಚಿಸತಕ್ಕಂಥ ಶಬ್ದ ಮಾತ್ರ. ಆದ್ದರಿಂದ ಭಗವಂತನನ್ನು ಇದೇ ಮಾರ್ಗದಲ್ಲಿ ನಾವು ಚಿಂತಿಸಿದಾಗ ಏನು ಫಲವಿತ್ತು? ಫಲವಿರುವುದಿಲ್ಲ ಎಂಬುದನ್ನು ಶ್ರೀ ಪುರಂದರದಾಸರು ಎಲ್ಲ ವಿಷ್ಣು ಭಕ್ತರಿಗೆ ಮತ್ತು ಮೋಕ್ಷಾಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಹೇಳುತ್ತಿದ್ದಾರೆ. ಈ ಕಾರಣದಿಂದ ಎಲ್ಲರೂ 100 ಅರ್ಥ ಹೇಳಿದ ಪಲಾಯನ ಮಾಡಿದರಲ್ಲ, ಅವರಿಗೆ ಶ್ರೀಮಧ್ವರಾಯರ ಶಾಸ್ತ್ರದಲ್ಲಿ ಅಧಿಕಾರವೇ ಇರುವುದಿಲ್ಲ ಎಂದರ್ಥ. ಇದರ ಹಿನ್ನೆಲೆಯಲ್ಲಿ ಸ್ವಕೀಯ ಪಂಡಿತರು ಹಾಗೂ ವಿಷ್ಣು ಭಕ್ತರು, ಮೋಕ್ಷಾಪೇಕ್ಷವಂತರು ಕಡ್ಡಾಯವಾಗಿ ವಿಷ್ಣು ಸಹಸ್ರನಾಮದ 106 ಅರ್ಥವನ್ನು ಶ್ರವಣ ಮನನ ಜಿಜ್ಞಾಸನ ಹಂತದಲ್ಲಿ ಶ್ರೀಹರಿಯ ಗುಣಗಾನವನ್ನು ಮಾಡತಕ್ಕದ್ದು. ಆದುದರಿಂದಲೇ ಭಗವಂತನ ಒಂದೊಂದು ಗುಣವು ಅನಂತ ಪ್ರಕಾರವಾಗಿ ಉಳ್ಳದ್ದಾಗಿದೆ ಎಂಬುದರ ತಾತ್ಪರ್ಯವಾಗಿದೆ. ಪ್ರತಿ ಜೀವರು ಭಿನ್ನರು, ಅವರ ಸ್ವಭಾವ ಭಿನ್ನವೇ ಆಗಿದೆ, ಅವರ ಅಭಿರುಚಿ ಭಿನ್ನವಾಗಿದೆ, ಅವರವರ ಅನುಸಂಧಾನಗಳು ಭಿನ್ನವೇ ಆಗಿದೆ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಎಂಬ ಶ್ರುತಿಯ ಸಹಾಯ ಕೂಡ ಇದಕ್ಕಿದೆ. ಇದರಿಂದ ತಿಳಿಯಪಡುವ ವಿಷಯ ಏನಪ್ಪ ಅಂದರೆ, ವಿಷ್ಣು ಸಹಸ್ರನಾಮ ಅಜಾದಿ ಅನಂತ ನಾಮಗಳು ಅನಂತ ಜೀವರಿಗೆ ಅನಂತ ಪ್ರಕಾರ ಅನಂತ ಗುಣಗಳನ್ನು ನಿಜಿಧ್ಯಾಸನದಲ್ಲಿ ಮಾಡುವುದರಿಂದ ವಿಷ್ಣು ಸಹಸ್ರನಾಮ 1000 ಶಬ್ದಗಳ 106 ಅರ್ಥವನ್ನು ಎಲ್ಲೂ ನಮೂದಿತವಾಗಿಲ್ಲ. ಯಾಕೆ ಆಗಿಲ್ಲ ಅಂದರೆ, ಅನಂತ ಜೀವರು, ಅನಂತ ಗುಣಗಳು, ಅನಂತ ಕ್ರಿಯೆಗಳಿದ್ದಾಗ ಎಲ್ಲವನ್ನು ನಮಿಸಲು ಹೇಗೆ ಸಾಧ್ಯವಾಗುವುದಿಲ್ಲ. ಇದೆಲ್ಲಕ್ಕೂ ಶ್ರೀ ಪುರಂದರದಾಸರು ನಮಗೆ ಲಕ್ಷ್ಯ ಎಲ್ಲಿದೆ ಎಂಬುದನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ನಾವು ಕೇವಲ ಒಂದು ಗ್ರಂಥದಲ್ಲಿ ಬರೆದಿಟ್ಟಿದ್ದನ್ನು ನಾವು ಉರು ಹಚ್ಚಿಕೊಂಡು ಹೇಳಿಬಿಟ್ರೆ ಅದು ಅರ್ಥ ಅನುಸಂಧಾನ ಆಗೋದಿಲ್ಲ. ಎಲ್ಲರಲ್ಲೂ ಉತ್ಪತ್ತಿ ಜ್ಞಾನ ಉಂಟಾಗಬೇಕು. ಉತ್ಪತ್ತಿ ಜ್ಞಾನ ಎಂಬತಕ್ಕಂಥದ್ದೇ ನಿಮ್ಮದು ಮಾನಸಿಕ ಪ್ರಯತ್ನ, ವಾಚನಿಕ ಪ್ರಯತ್ನ ಮತ್ತು ದೈಹಿಕ ಪ್ರಯತ್ನ. ನಮ್ಮ ಪ್ರಯತ್ನ ಕಿಂಚಿತ್ ಮಾಡದೇ ಹೋದರೆ ಯಾವ ಕಾರ್ಯವೂ ಹುಟ್ಟುವುದಿಲ್ಲ. ಭಗವಂತನ ಹರಿಪ್ರಸಾದ ಉಂಟಾಗುವುದಕ್ಕೆ ಭಕ್ತರ ಪ್ರಯತ್ನ ಅತ್ಯವಶ್ಯಕವಾಗಿದೆ. ಏಕೆಂದರೆ ಅನಾದಿ ಕಾಲದಿಂದ ಮುಕ್ತನಾದ ಲಕ್ಷ್ಮೀದೇವಿ ಸದಾ ಪ್ರಯತ್ನಶೀಲಾಗಿದ್ದಾಳೆ.
ಮುಕ್ತ ಬ್ರಹ್ಮರು ಇಂದಿಗೂ ಪ್ರಯತ್ನಶೀಲರಾಗಿದ್ದಾರೆ. ಮುಕ್ತ ಜೀವರೆಲ್ಲರೂ ಪ್ರಯತ್ನಶೀಲರಾಗಿಯೇ ಭಗವಂತನ ಆರಾಧನೆ ಮಾಡುತ್ತಿದ್ದಾರೆ. ಇದರ ಅರ್ಥ ಏನು? ಜೀವರೆಲ್ಲರೂ ಪರಾಧೀನರು, ಅಸ್ವತಂತ್ರರು, ಆದರೆ ಅವರಲ್ಲಿ ಪ್ರಯತ್ನ ಎಂಬುದು ಇದೆ. ಹೇಗಿದೆ? ಭಗವಂತನ ಅಧೀನದಂತಿದೆ. ಪ್ರವೃತ್ತಿ ಸತ್ತ, ಪ್ರಮಿತಿ ಸತ್ತ ಮತ್ತು ಪ್ರವೃತ್ತಿ ಪ್ರಮಿತಿ ಸತ್ತ, ಮೂರು ಸತ್ತ ಜೀವನದ್ದು ಆಗಿರೋದ್ರಿಂದ ಅದಕ್ಕೆ ಸಹಜವಾದ ಗುಣ ಏನಿದೆ? ಪ್ರಯತ್ನ. ಆದ್ದರಿಂದ ಭೀಮಸೇನ ದೇವರು ಪ್ರಯತ್ನಮೇಕಮಗ್ರತೋ ಎಂದು ಹೇಳಿ, ನಾವು ಮನುಷ್ಯರಾಗಿ ಹುಟ್ಟಿದ್ದಾಗ ನಮ್ಮ ಪ್ರಯತ್ನವೇ ಮುಖ್ಯವಾಗಿ ನಾವು ಮುಂದೆ ತೋರಿಸಬೇಕು. ನಮ್ಮ ಕಡೆಯಿಂದ ಆಗತಕ್ಕಂಥದ್ದು ನಮ್ಮ ಪ್ರಯತ್ನವಿಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ ಎಂಬತಕ್ಕಂಥದ್ದನ್ನು ತಿಳಿಸಿಕೊಟ್ಟಿದ್ದಾರೆ. ಆದರೆ ನಮ್ಮ ಲಕ್ಷ್ಯ ಎಲ್ಲಿದೆ ಎನ್ನೋದನ್ನು ಸ್ವಲ್ಪ ವಿಚಾರ ಮಾಡಿದರೆ, ಭಗವಂತನ ಗುಣಗಾನ, ಅರ್ಥಾನುಸಂಧಾನ, ಅವನ ಕ್ರಿಯಾವಿಶೇಷ ರೂಪದಲ್ಲಿ ನಮ್ಮ ಲಕ್ಷ್ಯ ಇಲ್ಲವೇ ಇಲ್ಲ. ನಮ್ಮ ಲಕ್ಷ್ಯ ಇರುವುದು ಲಕ್ಷ್ಯ ವರಾಹದಲ್ಲಿದೆ. ಈ ನಾಮದಿಂದ ನಮಗೆ ಏನು ಉತ್ಪತ್ತಿ, ನಮಗೆ ಏನು ವೈಭೋಗ್ಯ, ನಮಗೆ ಏನು ಸಂಪತ್ತು ದೊರಕುವುದು ಎಂಬತಕ್ಕಂಥ ವ್ಯವಹಾರದಲ್ಲಿ ನಾವು ಇಳಿಯುತ್ತೇವೆ. ಈ ವ್ಯವಹಾರವನ್ನು ಇಳಿಯುವಾಗ ನಾವು ಅನೇಕ ಕೋಟಿಗಳನ್ನು ಉಪಯೋಗಿಸುತ್ತೇವೆ. ಕೋಟಿ ಅಂದರೆ ಏನು? ಪ್ರಕಾರ ಅಂತ ಹೆಸರು. ಲಕ್ಷ್ಯ ಅಂದರೆ ಏನು? ಲಕ್ಷ್ಯ ಅಂದರೆ ನಮ್ಮ ನಿರ್ದಿಷ್ಟವಾದ ಮನಸ್ಸಿನ ಸಂಕಲ್ಪ. ಆದರೆ ಅದೇ ಲಕ್ಷ್ಯ ವ್ಯವಹಾರದಲ್ಲಿರ್ತಕ್ಕಂಥದ್ದು ಏನಿದೆ? ಲಕ್ಷ್ಯ ವರಾಹ ಅಂದರೆ ಒಂದು ಸಂಪತ್ತನ್ನು ನಿರ್ದೇಶನ ಮಾಡತಕ್ಕಂಥ ಸಂಪತ್ತಿದೆ. ಅದರಂತೆ ಕೋಟಿ ಎಂಬತಕ್ಕಂಥದ್ದು ಏನಿದೆ? ಶತಲಕ್ಷಗಳು ಸೇರಿದರೆ 1 ಕೋಟಿ ಆಗತಕ್ಕಂಥದ್ದಾಗುತ್ತೆ. ಈಗ ನಮಗೆ ಚಿಂತನೆ ಕೋಟಿ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಲಕ್ಷ್ಯ ಭಗವಂತನ ಗುಣದಲ್ಲಿ, ಭಗವಂತನ ಕ್ರಿಯೆಯಲ್ಲಿ, ಭಗವಂತನ ರೂಪದಲ್ಲಿ, ಭಗವಂತನ ಮಹಾತ್ಮ್ಯದಲ್ಲಿದ್ದಾಗ ನಮ್ಮ ಮನಸ್ಸಿನಲ್ಲಿ ಕೋಟಿ ಕೋಟಿ ಚಿಂತನೆಗಳು, ಮನನಗಳು, ಮಂಥನಗಳು ನಡೆಯುತ್ತದೆ. ಈ ಲಕ್ಷ್ಯಕ್ಕೆ ಆ ಕೋಟಿ ಸಂಬಂಧವಿದೆ. ಅಂದರೆ 1 ಲಕ್ಷಕ್ಕೆ ಅಧಿಕವಾಗಿ ಲಕ್ಷ್ಯವನ್ನು ಸೇರಿದಾಗ ಕೋಟಿ ಆಗತ್ತೆ. ಅಂದರೆ ನಮ್ಮ ಮಾನಸಿಕ ಮಂಥನ, ಆಲೋಚನಾ, ತಪಸ್ಸು, ನಿರಂತರ ಧ್ಯಾನ ಇವೆಲ್ಲವೂ 1 ಕೋಟಿ ಪ್ರಕಾರವಾಗಿದೆ. ಇದನ್ನು ನಾವು ಬೆಳೆಸಿಕೊಳ್ಳಬೇಕು. ಆದರೆ ನಮ್ಮ ಕೋಟಿಗಳು ಎಲ್ಲಿ ಹರಿದಿದೆ ಎಂದು? ಪರರ ದೂಷಣೆಯ ಕೋಟಿಯಲ್ಲಿ ನಾವು ಕಾಲ ಕಳೆಯುತ್ತೇವೆ. ಪರರ ದೋಷಗಳ ಕೋಟಿಯನ್ನು ಎಣಿಸುತ್ತೇವೆ. ಪರರ ನಿಂದನೆಯಲ್ಲಿ ನಾವು ಕಾಲ ಕಳೆಯುತ್ತೇವೆ. ಈ 3 ಕೋಟಿಗಳು ನಮ್ಮ ಹೃದಯದಲ್ಲಿ ತುಂಬಿದಾಗ ಗುಣಗಳನ್ನು ಇಟ್ಟುಕೊಳ್ಳಲು ಸ್ಥಳಾವಕಾಶವೇ ಆಗುವುದಿಲ್ಲ. ಏಕೆಂದರೆ ಈ ಕೋಟಿಗಳು ನಮಗೆ ಫಲಪ್ರದವಲ್ಲ. ಹೇಗೆ? ನಾವು ಪರನಿಂದನೆ, ಪರದೂಷಣೆ, ಪರದೋಷಗಳನ್ನು ಎಣಿಸುವುದು ನಮ್ಮ ಸಾಧನೆಯಾಗುವುದಿಲ್ಲ. ನಮ್ಮ ಸಾಧನೆ ನಮ್ಮ ಯೋಗ್ಯತೆಗೆ ಏನು ಸ್ವಾಭಾವಿಕವಾಗಿದೆ ಅದಕ್ಕೆ ಬಂದಿರತಕ್ಕಂಥ ಬಂಧಕ ನಿವಾರಣೆ, ಅದೇ ಪರಮಾಚ್ಛಾದಿಕ ಮತ್ತು ಜೀವಾಚ್ಛಾದಿಕ ಎಂಬುದನ್ನು ಪರಿಹಾರ ಮಾಡಿಕೊಳ್ಳೋದು. ಇದು ಪರನಿಂದೆಯಿಂದಾಗಲಿ ಪರದೂಷಣೆಯಿಂದಾಗಲಿ ಪರಿಹಾರವಾಗುವುದಿಲ್ಲ. ಆದ್ದರಿಂದ ನಾವು ನಮ್ಮ ಹೃದಯದಲ್ಲಿ ಕೇವಲ ಪರರ ನಿಂದನೆಯ ಕೋಟಿಗಳನ್ನು ಇಟ್ಟುಕೊಂಡಿದ್ದಾಗ ನಮಗೆ ನಿಜವಾದ ಬಂಧಕವಾದ ಪ್ರವೃತ್ತಿಯಲ್ಲಿ ನಾವು ಹೇಗೆ ನಡೆಯಲು ಸಾಧ್ಯವಾಗುವುದಿಲ್ಲ. ಪರದೂಷಣೆ ಯಾತಕ್ಕೆ ಬೇಕಾಗಿದೆ ಅಂದರೆ, ಸ್ವಂತ ಗುಣದಲ್ಲಿ ನ್ಯೂನತೆ ಇದ್ದರೆ, ಸ್ವಂತ ಗುಣದ ದಾರಿಢ್ಯಕ್ಕೋಸ್ಕರವಾಗಿ ಪರದೂಷಣೆ. ಪರರು
ಯಾವುದಾದರೂ ದೋಷವನ್ನು ಹೇಳಿದಾಗ ಆ ದೋಷ ನಮ್ಮಲ್ಲಿ ನಿವಾರಣೆ ಮಾಡಿಕೊಳ್ಳಲು ಅದಕ್ಕೆ ಉತ್ತರವನ್ನು ನಾವು ಮನನದಲ್ಲಿ ಕಂಡುಕೊಳ್ಳಬೇಕೇ ಹೊರತು ಪರರಲ್ಲಿರತಕ್ಕಂಥ ದೋಷವನ್ನು ನಾವು ವ್ಯತ್ಯಾಸ ಮಾಡಲು ಅಂದರೆ ಬೇರ್ಪಡಿಸಲು ನಮ್ಮ ಅಧಿಕಾರವಲ್ಲ. ಏಕೆಂದರೆ ಯಾರ ಸ್ವಭಾವವು ಬೇರೊಬ್ಬರಿಂದ ಬದಲಾಗುವುದಿಲ್ಲ. ಪರನಿಂದನೆಯಿಂದ ನಮಗೆ ಹಿತವಾಗುವಂತೆ ನಾವು ನಡೆದುಕೊಳ್ಳಬೇಕೇ ಹೊರತು ಪರರಿಗೆ ಕೋಪ ಉಂಟು ಮಾಡುವುದಕ್ಕಾಗಲಿ ಅವರ ಅಜ್ಞಾನವನ್ನು ತೋರಿಸುವುದಕ್ಕಾಗಲಿ ನಾವು ಈ ಅಸ್ತ್ರವನ್ನು ಉಪಯೋಗಿಸಬಾರದು. ಶ್ರೀಮದಾನಂದ ತೀರ್ಥರು ವೈರಾಗ್ಯ ಎಂಬತಕ್ಕಂಥದ್ದು ಭಕ್ತಿಯ ದಾರಢ್ಯಕ್ಕಾಗಿ ಎಂದು ಹೇಳಿದ್ದಾರೆ. ಹಾಗೆ ಈ ಪರದೋಷಣಗಳು ಮತ್ತು ಪರನಿಂದನೆಗಳು ಯಾವಾಗ ನಮಗೆ ಬೇಕಾಗುತ್ತದೆ, ನಮ್ಮಲ್ಲಿ ನಾವು ತಿಳಿದಿರತಕ್ಕಂಥ ನಮ್ಮದೇ ಆದ ಗುಣಗಳಿಗೆ ಪರರು ಆರೋಪವನ್ನು ಒಡ್ಡಿದಾಗ ಅದು ನಮಗೆ ಪ್ರತಿಬಂಧಕ ರೂಪವಾಗಿ ನಿಂತಿರುತ್ತದೆ. ಅದೇ ಜೀವಾಚ್ಛಾದಿಕ. ಇದರ ಪರಿಹಾರ ರೂಪವಾಗಿ ನಾವು ಚಿಂತನೆಯನ್ನು ನಡೆಸಿಕೊಂಡು ಅದರಿಂದ ಪರಿಹಾರವನ್ನು ನಾವೇ ಒದಗಿಸಿಕೊಳ್ಳಬೇಕು. ಅದು ಮನ ರೂಪದಲ್ಲಿ, ಮಂಥನ ರೂಪದಲ್ಲಿ ಹೊರತು ನಾವು ಬೇರೊಬ್ಬರೊಡನೆ ಅದನ್ನು ಅದಾಡುವುದಂತಲ್ಲ. ನಾವು ಏನು ಮಾಡ್ತಾಯಿದ್ದೀವಿ, ಈ ಲಕ್ಷ್ಯದಲ್ಲಿ ಪಾದಲಕ್ಷ್ಯ. ಈಗ ನಾವು ಪ್ರತಿಯೊಂದು ವ್ಯವಹಾರ ಮಾಡುವಾಗ ಲಕ್ಷ್ಯವನ್ನೇ ಚಿಂತನೆ ಮಾಡ್ತೀವಿ. ಒಂದು ಉದ್ಯೋಗಕ್ಕೆ ಹೋದಾಗ ನಮಗೆ ಲಕ್ಷ ವರಮಾನ ಬರಬೇಕು ಅಂತ ನಾವು ಕೇಳ್ತೀವಿ. ಆದರೆ ಭಗವಂತನ ಲಕ್ಷ್ಯವನ್ನು ಈ ಲಕ್ಷ್ಯ ದೂರ ಮಾಡುತ್ತದೆ ಎಂಬತಕ್ಕಂಥದ್ದನ್ನು ನಾವು ಮರೆಯುತ್ತೇವೆ. ದೇವರ ಚಿಂತನೆಯ ಕೋಟಿ ಈ ಲಕ್ಷ್ಯದಿಂದ ದೂರವಾಗುತ್ತದೆ. ಇದು ಹೇಗೆ ಸಾಧ್ಯವಾಗ್ತಾ ಇದೆ ಅಂದರೆ, ಇದು ನಮ್ಮ ಈ ಸಂಪರ್ಕದಿಂದ ಕಲಿಯುಗದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಒಡ ಹುಟ್ಟಿನವರು, ನಮ್ಮ ಸ್ನೇಹಿತರು ಮತ್ತು ವ್ಯವಹಾರ ಮಾಡತಕ್ಕಂಥ ಎಲ್ಲ ಜನರ ಪರಿಸರದಲ್ಲಿ ಎಲ್ಲರೂ ನಮಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಜೀವಾಚ್ಛಾದಿಕ ಈ ಆಚ್ಛಾದವನ್ನು ದಪ್ಪ ಮಾಡ್ತಾ ಇದ್ದಾರೆ. ಅಂದರೆ ಅದನ್ನು ಹರಿಯಲಾಗದಷ್ಟು ಇನ್ನೂ ಮಂದ ಮಾಡ್ತಾ ಇದ್ದಾರೆ. ನಮ್ಮ ಬುದ್ಧಿ ವಿಕೃತವಾಗಿ ಅವರ ಆರೋಪ ಮತ್ತು ಅವರ ಮಾತುಗಳಿಗೆ ಸೋಗಿಬಿದ್ದು ನಮ್ಮ ಕಾಲ ಸಾಧನೆಯನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೇವೆ. ಇದು ಏನು ಕಾರಣ ಎಂದರೆ, ನಾವು ವ್ಯವಹಾರದಲ್ಲಿ ಲಕ್ಷ್ಯ ಕೊಟ್ಟು ಭಗವಂತನ ಕೋಟಿಯಲ್ಲಿ ನಾವು ನಿವೃತ್ತರಾಗುವುದೇ ಕಾರಣ. ಇದನ್ನು ಶ್ರೀ ಜಗನ್ನಾಥದಾಸರು ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಒಬ್ಬನಲ್ಲಿ ನಿಂತಾಡುವನು, ಇನ್ನೊಬ್ಬರಲ್ಲಿ ಕುಳಿತು ಕೇಳುವನು. ಇದರ ಅರ್ಥವನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಯಾವ ಭಕ್ತ ನಿಲ್ಲುತ್ತಾನೋ ಅವನು ಪ್ರತಿಬಿಂಬ. ಯಾವ ಪ್ರತಿಬಿಂಬ ನಿಲ್ಲಬೇಕೆಂದರೆ ಇದರ ಮುಂಚಿತವಾಗಿಯೇ ಬಿಂಬ ನಿಂತಿದೆ ಅಂತ ಅರ್ಥ. ಇಲ್ಲಿ ಜಗನ್ನಾಥದಾಸರು ಒಬ್ಬನಲ್ಲಿ ನಿಂತಾಡುವನು ಅಂತ ಹೇಳಿದ್ದಾರೆ. ನಿಂತು ಅಂದರೆ ಏನು, ಸ್ಥಾಪನೆ ಆಗುವುದು ಅಂತ ಅರ್ಥ. ಬಿಂಬರೂಪ ಭಗವಂತ ಎಲ್ಲರಲ್ಲೂ ಸ್ವತಃ ಸ್ಥಾಪನೆಯಾಗಿದ್ದಾನೆ. ಇದು ಸಾಕ್ಷಾತ್ ಭಗವಂತನೇ ಸನ್ನಿಹಿತನಾಗಿರೋದ್ರಿಂದ ನಿಂತಿದ್ದಾನೆ. ಅವನನ್ನು ನಾವು ಯಾವ ಮಂತ್ರದಿಂದ ನಾವು ಆರಾಧನೆ ಮಾಡಿ ಅಲ್ಲಿ ಕರೆದಿಲ್ಲ, ಆದರೆ ಭಗವಂತನೇ ಬಂದಿದ್ದಾನೆ. ಏಕೆಂದರೆ ಎಲ್ಲ ಪದಾರ್ಥವು ಸೃಷ್ಟಿಸಿದ ಮೇಲೆ ಅದರ ಒಳಗಡೆ ಭಗವಂತ
ಒಳಗಡೆ ಇದ್ದಾನೆ. ಯಾಕಿದ್ದಾನೆ ಅಂದರೆ ಆ ಪದಾರ್ಥ ರಕ್ಷಣೆಗೋಸ್ಕರವಾಗಿ. ತಂ ಸೃಷ್ಟ್ವಾ ಪಾಂ ಅನುಪ್ರವೇಶ್ಯ ಎಂಬತಕ್ಕಂಥದ್ದು ಶಾಸ್ತ್ರವಚನ. ಯಾವುದು ಸೃಷ್ಟಿ ಮಾಡಿದನೋ ಅದರ ಒಳಗಡೆ ತಾನು ನಿಂತಿದ್ದಾನೆ. ಹಾಗೆ ಜೀವರಲ್ಲಿ ನಮ್ಮ ಶರೀರದಲ್ಲಿ ಭಗವಂತ ಬಿಂಬರೂಪನಾಗಿ ನಿಂತಿದ್ದಾನೆ. ಒಬ್ಬನಲ್ಲಿ ನಿಂತಾಡುವನು. ನಿಂತು ಅದರ ಸ್ಥಾಪನೆಯಾಗಿ ಆಡುವನು ಒಂದೇನರ್ಥ? ವ್ಯಾಪಾರ ಮಾಡುತ್ತಾನೆ, ನುಡಿಯುತ್ತಾನೆ, ಓಡಾಡುತ್ತಾನೆ ಎಂದರ್ಥ. ಅಂದರೆ ಇಲ್ಲಿ ನಿಂತು ಎಂಬತಕ್ಕಂಥದ್ದಾಗ ಶ್ರೀ ಜಗನ್ನಾಥದಾಸರು ಪುರಂದರದಾಸರು ಹೇಳಿದಂತೆ ರೂಪಚಿಂತನೆಯನ್ನು ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ನಿಂತಾಗ ಅವನ ಕೈ ಕಾಲು ರುಂಡ ಹೇಗೆ ನಾವು ಗೊತ್ತಾಗುತ್ತೋ, ಅದು ಮರದ ಕೊರಡು ಅಥವಾ ಕಲ್ಲಿನ ಕೊರಡಿಗೂ ಮನುಷ್ಯನಿಗೂ ಅಂಗಾಂಗಗಳು ಮತ್ತು ಅದರ ವ್ಯಾಪಾರ ಚಲನವಲನಗಳಿಂದ ನಾವು ಇದು ವ್ಯಕ್ತಿ, ಇದು ಜಡ ಅಂದರೆ ನಾವು ಹೊರಗಡೆ ತೀರ್ಮಾನ ಮಾಡ್ಕೋತೀವಿ. ಹಾಗೆ ಭಗವಂತ ಅತಿ ಶ್ರೇಷ್ಠವಾದ ಚೇತನ ಬಿಂಬನಾಗಿ ಒಳಗಡೆ ನಿಂತು ತಾನು ಕ್ರಿಯೆ ಮಾಡಿ ನಮ್ಮಲ್ಲಿ ಹೊರಗಡೆ ಆ ಕ್ರಿಯೆಯನ್ನು ತೋರಿಸ್ತಾ ಇದ್ದಾನೆ. ಕ್ರಿಯೆ ಮಾಡಿದಾಗ ಅವನಿಗೆ ವಿವಿಧ ಅಂಗಗಳು ಅದನ್ನು ವ್ಯಕ್ತಪಡಿಸುತ್ತಾನೆ. ಆ ವಿವಿಧ ಅಂಗಗಳ ವ್ಯಕ್ತ ಮಾಡುವಿಕೆಯೇ ರೂಪಜದ ಚಿಂತನೆ. ಇದು ಬಿಂಬೋಪಾಸನೆಯೇ ಹೌದು. ಬಿಂಬ ಹೇಗಿದೆ ಅಂದರೆ ಸಕಲಾಭರಣ ಭೂಷಿತವಾಗಿ, ಸಕಲ ಇಂದ್ರಿಯ ಸಹಿತವಾಗಿ, ಸಕಲ ಕ್ರಿಯೆಗಳನ್ನು ಮಾಡತಕ್ಕಂಥವನಾಗಿದ್ದಾನೆ ಎಂದರ್ಥ. ಆದ್ದರಿಂದ ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ಕುಳಿತು ಕೇಳುವನು. ಕುಳಿತು ಕೇಳುವನು ಅಂದರೆ ನಾವು ಕುಳಿತುಕೊಂಡಾದಾಗಲಿ, ನಿಂತುವುದಾಗಲಿ, ಮಲಗುವುದಾಗಲಿ ಭಗವಂತ ಮೊದಲು ಆ ಕೃತ್ಯವನ್ನು ಮಾಡಿದ ಮೇಲೆಯೇ ನಮಗೆ ಸಾಧ್ಯ. ಕುಳಿತಾಗ ಕೆಲವು ಆಭರಣಗಳು ಕಾಣಿಸಿಕೊಳ್ಳುತ್ತದೆ, ನಿಂತಾಗ ಕೆಲವು ಆಭರಣಗಳು ಕಾಣಿಸಿಕೊಳ್ಳುತ್ತದೆ, ಮಲಗಿದಾಗ ಕೆಲವು ಆಭರಣಗಳು ಕಾಣಿಸಿಕೊಳ್ಳುತ್ತದೆ. ಈ ಆಭರಣ ವಿಶೇಷವನ್ನೇ ಮುಂದಿನ ಷೋಡಶ ಉಪಚಾರ ಅಂದರೆ 16 ರೂಪಗಳಲ್ಲಿ ಬಂದಿರುವುದರಿಂದ ಭಗವಂತನ ಲೀಲಾ, ಭಗವಂತನ ವೈಭವವನ್ನು ನಾವು ತಿಳಿಯಬೇಕು. ಅದೇ ಭಗವಂತನ ರೂಪಚಿಂತನೆ. ಇದು 2ನೇ ಭಾಗದ ಮುನ್ನುಡಿ ಭಾಗವಾಗಿದೆ. ಇಂದಿನ ಯುವಕರು ಅವರ ವರಮಾನ ಸ್ಯಾಲರಿಯನ್ನು ಲಕ್ಷವಾಗಿ ಇಟ್ಟುಕೊಂಡು ಕೋಟಿ ಕಡೆಗೆ ಅವರ ಗಮನ ಇರುತ್ತೆ. ತಿಂಗಳಿಗೆ ಇಷ್ಟು ಲಕ್ಷ, ವರ್ಷಕ್ಕೆ ಇಷ್ಟು ಕೋಟಿ ಇರಬೇಕು ಎಂಬತಕ್ಕಂಥದ್ದಿರುತ್ತೆ. ವ್ಯಾಪಾರಸ್ಥರು ದಿನಾಲೂ ಇಷ್ಟು ಲಕ್ಷ ವ್ಯಾಪಾರ ಮಾಡಬೇಕು, ಮಾಸಾಂತ್ಯದಲ್ಲಿ ಇಷ್ಟು ಕೋಟಿ ಅವರ ವಹಿವಾಟು ಆಗಬೇಕು ಅಂಥೇಳಿ ಈ ವ್ಯಾಪಾರಸ್ಥರು ಮಾಡ್ತಾ ಇದ್ದಾರೆ. ಅದರಂತೆ ಷೇರು ವಹಿವಾಟು ಮಾಡ್ತಕ್ಕಂಥವರು ಪ್ರತಿ ಗಂಟೆಗಳಲ್ಲಿ ಇಷ್ಟು ಲಕ್ಷ ವ್ಯಾಪಾರ ಮಾಡಬೇಕು, ದಿನದ ಕೊನೆಗಳಿಗೆ ಇಷ್ಟು ಕೋಟಿ ವ್ಯಾಪಾರ ಮಾಡಬೇಕು ಅಂಥೇಳಿ ಅವರ ವ್ಯವಹಾರವನ್ನು ಇಟ್ಕೊಳ್ಳುತ್ತಾರೆ. ಇದರಂತೆ ನಾವು ಲಕ್ಷ ಕೋಟಿಗಳು ನಾವು ಲೋಕದಲ್ಲಿ ನೋಡ್ತಾ ಇದ್ದೀವಿ. ಅದರಂತೆ ಒಬ್ಬ ಸರ್ಕಾರಿ ನೌಕರ ಅಥವಾ ಅಧಿಕಾರಿಯನ್ನು ಸಂದರ್ಶಿಸಬೇಕೆಂದರೆ ಇಷ್ಟು ಲಕ್ಷವನ್ನು ಖರ್ಚು ಮಾಡಿದರೆ ಇಷ್ಟು ಕೋಟಿ ನಮಗೆ ಅದರ ಪ್ರಾಜೆಕ್ಟ್ ನಮಗೆ ಅಪ್ರೂವಲ್ ಆಗುತ್ತೆ, ಅಥವಾ ಇದು ಹಣವನ್ನು ಸಂಪಾದನೆ ಮಾಡಬೇಕೆಂದು ಎಂಬತಕ್ಕಂಥ ಲಕ್ಷ ಕೋಟಿ ನಾವು ನೋಡುತ್ತೇವೆ. ಅದರಂತೆ ಯಾವುದೇ ಉತ್ಕೃಷ್ಟವಾದ ಹುದ್ದೆಯಲ್ಲಿದ್ದಾಗ ಒಬ್ಬ ನ್ಯಾಯವಾದಿ ಇರಬಹುದು, ತಾರ್ಕಿಕ ಅಂದರೆ ತಂತ್ರದಲ್ಲಿರ್ತಕ್ಕಂಥ ಇಂಜಿನಿಯರ್ ಇರಬಹುದು, ಡಾಕ್ಟರ್ ಇರಬಹುದು. ಇವರು ಯಾರನ್ನು ಸಂದರ್ಶಿಸಬೇಕಾದರೂ ಸಹ ಅವರು ಸಂದರ್ಶನ ಮಾಡುವಾಗಲೇ ಅವರು ಕೇಳತಕ್ಕಂಥ ಹಣ ಲಕ್ಷ ರೂಪಾಯಿಗಳಿರುತ್ತದೆ. ಯಾತಕ್ಕೋಸ್ಕರವಾಗಿ ಅಲ್ಲಿ ಕೋಟಿ ಎಂಬತಕ್ಕಂಥದ್ದು ಏನು, ನಾವು ನಾಳೆ ಕೋಟಿಯನ್ನು ಸಂಪಾದಿಸಬಹುದು. ಒಬ್ಬ ವೈದ್ಯನಲ್ಲಿಗೆ ಹೋಗಿ ಲಕ್ಷ ರೂಪಾಯಿಗಳು ಕೊಟ್ಟು ನಮ್ಮ ದೇಹದಲ್ಲಿರ್ತಕ್ಕಂಥ ದೋಷವನ್ನು ನಿರ್ಮೂಲನೆ ಮಾಡಿಕೊಂಡು
ನಾಳಿನ ಕೋಟಿಗೆ ಆಸೆಪಟ್ಟು ಈಗಿನ ಲಕ್ಷ್ಯವನ್ನು ನಾವು ಖರ್ಚು ಮಾಡುತ್ತೇವೆ. ಅದರಂತೆ ನ್ಯಾಯವಾದಿಗಳಲ್ಲಾಗಲಿ ಅಥವಾ ಎಂಜಿನಿಯರಿಂಗಲ್ಲಾಗಲಿ ಲಕ್ಷ ಮನೆಗಳಿಗೆ ಕಟ್ಟಕ್ಕೋಸ್ಕರವಾಗಿ ಇಂಜಿನಿಯರಿಗೆ ಕೊಟ್ಟು ಕೋಟಿ ರೂಪದ ಬರಿಯನ್ನು ನಾವು ಕಟ್ಟಿಕೊಡಿಸಿಕೊಳ್ಳುತ್ತೇವೆ. ಇಷ್ಟೇ ಅಲ್ಲದೆ ಯಾವ ಮಠಾಧಿಕಾರಿಗಳಾಗಲಿ ಯಾವುದೇ ಉತ್ತಮ ವ್ಯಕ್ತಿಗಳಾಗಲಿ ಅವರ ಸಂದರ್ಶನಕ್ಕೆ ನಾವು ಇಲ್ಲಿ ಏನು ಉಪಯೋಗಿಸ್ತಾ ಇದ್ದೀವಿ, ಲಕ್ಷ ವರಾಹಗಳನ್ನೇ ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ಬರತಕ್ಕಂಥ ಕೋಟಿ ಏನು, ಅವರ ಅನುಗ್ರಹ ರೂಪವನ್ನು ನಾವು ಅಪೇಕ್ಷಿಸುತ್ತಿದ್ದೇವೆ. ಯಾಕೆ ಈ ಲಕ್ಷ ಕೋಟಿ ವ್ಯವಹಾರವನ್ನು ಇಲ್ಲಿ ನಾವು ಸೇರಿಸಬೇಕು ಎಂದರೆ, ಪುರಂದರದಾಸರು ಇದನ್ನು ಸ್ಪಷ್ಟವಾಗಿ ನಡೆದು ತೋರಿಸಿದ್ದಾರೆ. ಎಂದಿನವರೆಗೆ ನಮ್ಮ ಲಕ್ಷ್ಯ ಈ ವರಾಹದೆಲೆ ಮೇಲೆ ಇರುತ್ತೋ ಅಲ್ಲಿಯ ತನಕ ಭಗವಂತ ಎಂಬ ಕೋಟಿ ಎಲ್ಲಿಗೂ ಸಿಗುವುದೇ ಇಲ್ಲ. ಭಗವಂತ ಯಾವ ಕಾಲಕ್ಕೆ ಎಷ್ಟು ಕೊಟ್ಟಿರ್ತಾನೋ ಅದರಿಂದಲೇ ಪೂರ್ಣ ತೃಪ್ತಿಯನ್ನು ಹೊಂದಿ ಇದ್ದಾಗ ಮಾತ್ರ ಭಗವಂತನ ಕೋಟಿ ಸಾಧ್ಯವಾಗುತ್ತದೆ. ಹೊರತು ಭಗವಂತನ ಕೋಟಿ ರೂಪವನ್ನು ತಿಳಿದುಕೊಳ್ಳಲು ಲಕ್ಷ ನಾವು ಕಾಣಿಕೆ ರೂಪವಾಗಿ ಆದರೂ, ಶುಲ್ಕ ರೂಪದಲ್ಲಾಗಲಿ ದಂಡ ರೂಪದಲ್ಲಾಗಲಿ ಹಣವನ್ನು ವ್ಯಯಿಸಿದರೆ ಸಾಧ್ಯವಾಗುವುದಿಲ್ಲ. ಇಂದಿನ ವಿದ್ಯಾರ್ಥಿಗಳು, ಪಾರಮಾರ್ಥಿಕ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಪರದೂಷಣೆಯ ಕೋಟಿಗಳನ್ನು ಉಲ್ಲೇಖಿಸಿ ಲಕ್ಷ ಸಂಪಾದನೆ ಮಾಡುತ್ತಾರೆ. ಇದರ ಅವರಿಗೆ ವೈಯಕ್ತಿಕವಾಗಿ ಪ್ರಯೋಜನ ಏನಿದೆ? ಶೂನ್ಯವಾಗಿದೆ. ಅಂತರಂಗದಲ್ಲಿ ಕಾಣದ ಅವ ಹುಟ್ಟು ಕುರುಡನು ಅಂತ ದಾಸರಿ ಹೇಳಿದ್ದಾರೆ. ಈ ಹೊರಗಿನ ಪದಾರ್ಥ ವರಾಹಗಳು ಜ್ಞಾನಕ್ಕೆ ನೇರವಾಗಿ ಸಂಬಂಧಿಸುವುದಿಲ್ಲ. ಜ್ಞಾನ ಎಂಬುದು ಅವರ ದೈಹಿಕ ಪ್ರಯತ್ನ, ವಾಚನಿಕ ಪ್ರಯತ್ನ, ಮಾನಸಿಕ ಪ್ರಯತ್ನದ ತೀವ್ರತೆಯಲ್ಲಿ ಬರುತ್ತೆ. ಹೊರತು ಲಕ್ಷ ವರಾಹದಿಂದ ಇದನ್ನು ಸಂಪಾದನೆ ಮಾಡಿಕೊಳ್ಳಲು ಬರುವುದಿಲ್ಲ. ಇದೇ ಕಾರಣದಿಂದ ನವಕೋಟಿ ನಾರಾಯಣನಾಗಿದ್ದ ಶ್ರೀ ಪುರಂದರದಾಸರು ತಮ್ಮೆಲ್ಲ ವರಾಹಗಳನ್ನು ಬಡವರಿಗೆ ಹಂಚಿ ತುಳಸಿ ದಳವನ್ನು ಹಾಕಿ ಕೃಷ್ಣಾರ್ಪಣವೆಂದು ಬಂದು ಸುಖ ಜೀವನವನ್ನು ಮಾಡಿ ತೋರಿಸಿ ಈ ಪದ್ಯವನ್ನು ನಮಗೆ ರಚಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇದು ನಿಜವಾದ ಅನುಭವದ ಪದಗಳು. ನಾವೆಲ್ಲರೂ ಅವರ ಹಾದಿಯಲ್ಲಿರಬೇಕಾದರೆ ಅವರು ಹೇಳಿರುವ ಮಾತನ್ನು ಕೇಳಬೇಕು. ಅವರು ನಡೆದಿರುವ ಹಾದಿಯಲ್ಲಿ ನಾವು ಮುಂದುವರಿಯಬೇಕು. ಆಗ ಮಾತ್ರ ಭಗವಂತನ ರೂಪ ಚಿಂತನೆ ಮಾಡಲು ಸಾಧ್ಯ. ಇಲ್ಲದೆ ಹೋದರೆ ಭಗವಂತನ ರೂಪ ನಮಗೆ ಕೇವಲ ಬಿಸಿಲು ಕುದುರೆ ಅಂದರೇನು, ನೆರಳನ್ನು ನೋಡಿ ನಾವು ಭಗವಂತನ ರೂಪ ಅಂದುಕೊಂಡಂತೆ ಆಗುತ್ತದೆ. ಉದಾಹರಣೆಗೆ, ಸಕ್ಕರೆ ಸಿಹಿ ತಿಂದವರಿಗೆಲ್ಲ ಸಿಹಿ ಎಂಬ ಒಂದು ಸಾಮಾನ್ಯ ಶಬ್ದ ಬಳಕೆಯಾಗತ್ತೆ. ಆದರೆ ಆ ಸಿಹಿಯಲ್ಲಿ ಪ್ರತಿಯೊಬ್ಬರದು ಭಿನ್ನವೇ ಆಗಿರುತ್ತೆ. ಒಬ್ಬರ ಅನುಭವ ಇನ್ನೊಬ್ಬರಿಗೆ ಹಂಚಲಾಗದು. ಉತ್ತಮರು ಸಹ ಅಧಿಕ ಪ್ರಕಾರದ ಗುಣವನ್ನು ಕಂಡುಕೊಂಡರೂ ಆನಂದದಲ್ಲಿ ತಾರತಮ್ಯ ಇದ್ದೇ ಇರುತ್ತದೆ. ಪ್ರತಿ ಜೀವನ ಆನಂದವು ಭಿನ್ನವೇ ಆಗಿದ್ದು ಅವರವರ ಸ್ವರೂಪಭೂತವಾಗಿರುತ್ತದೆ. ಇದು ಆಯಾ ಜೀವನ ಭಿನ್ನ ಪ್ರಕಾರತೆಯ ಉಪಾಸನೆಯನ್ನೇ ಅವಲಂಬಿಸಿರುತ್ತದೆ. ಈ ಉಪಾಸನೆಯೇ ನಿಧಿಧ್ಯಾಸನ ಎನ್ನುವುದು. ನಮ್ಮ ಉಪಾಸನೆ ಕೇವಲ ಲಕ್ಷ್ಯದಲ್ಲಿದ್ದರೆ ಅದು ಕೋಟಿಯನ್ನು ನೀವು ಸೇರಬಹುದೇ ಹೊರತು ಭಗವಂತನಲ್ಲಿ ಲಕ್ಷ್ಯ ಉಂಟಾಗುವುದಿಲ್ಲ.
ಭಗವಂತನ ಪ್ರಸಾದವೆಂಬ ಕೋಟಿ ಉಂಟಾಗುವುದಿಲ್ಲ. ಏಕೆಂದರೆ ಭಗವಂತನ ಯಾವ ಗುಣಗಳನ್ನು ಶ್ರೀ ಮಹಾಲಕ್ಷ್ಮೀ ದೇವಿಯು ಅನುಭವಿಸಲಾರಳು, ಅದರಂತೆ ಬ್ರಹ್ಮನು ಮಹಾಲಕ್ಷ್ಮೀ ದೇವಿಯ ಯಾವ ಗುಣಗಳ ಅನುಭವ ಹೊಂದಲಾರನು. ಹೀಗೆ ತೃಣಪರ್ಯಂತ ಮೋಕ್ಷ ಜೀವರ ಆನಂದ ತಾರತಮ್ಯ ಇದ್ದೇ ಇರುತ್ತದೆ. ಅವರವರ ಆನಂದ ಅವರದೇ ಹೊರತು ಬೇರೆಯವರಿಂದ ಎರವಲು ಪಡೆಯಲು ಸಾಧ್ಯವಿಲ್ಲ. ಇದನ್ನು ಮುಖ್ಯವಾಗಿ ತಿಳಿಯಬೇಕಾದೇನು, ಎಲ್ಲರ ಆನಂದ ಅವರ ಅಂತರಂಗದಲ್ಲಿ, ಅವರ ಸಾಕ್ಷಿಯಲ್ಲಿ ಒಳಗಡೆ ಇದೆಯೇ ಹೊರತು ಹೊರಗಡೆ ಇಲ್ಲ. ನಾವು ಲಕ್ಷ ವರಾಹಗಳ ಅಪೇಕ್ಷೆ ಯಾಕಿದೆ ಅಂದರೆ, ಬಾಹ್ಯದಲ್ಲಿರತಕ್ಕಂಥ ಸಲಕರಣೆಗಳಿಂದ ನಮಗೆ ಸುಖವಾಗುವುದು, ಆನಂದ ಬರುವುದು ಎಂಬತಕ್ಕಂಥ ಭ್ರಮೆಯಲ್ಲಿ ನಾವು ಇರುತ್ತೇವೆ. ಇದು ಕೇವಲ ಭ್ರಮೆ. ಹೇಗೆ ಭ್ರಮೆ ಎಂದರೆ, ಹೇಗೆ ಒಬ್ಬ ವ್ಯಕ್ತಿಗೆ ಕಜ್ಜಿ ಅಂದರೆ ಚರ್ಮ ರೋಗ ಬಂದಾಗ ತುರುಕಿಕೊಳ್ಳಲು ತಕ್ಷಣದಲ್ಲಿ ಅವನಿಗೆ ಹಾಯ್ ಎನಿಸುವುದು, ಮರುಕ್ಷಣದಲ್ಲಿ ಮೊದಲಿಗಿನ 10ರಷ್ಟು ವೇದನೆ ಹೆಚ್ಚಾಗುವುದು. ಅದರಂತೆಯೇ ಸಂಸಾರದಲ್ಲಿ ಲಕ್ಷ ಲಕ್ಷ ವರಾಹಗಳು ನಮ್ಮ ಕಜ್ಜಿ ತುರಿಕೆಯಂತೆ ಮಾತ್ರ. ಅದು ಕ್ಷಣದಲ್ಲಿ ನಾಶವಾಗುತ್ತದೆ. ನಂತರದಲ್ಲಿ ಅಂತ್ಯದಲ್ಲಿ ಅದು ಕಹಿಯನ್ನೇ ಅದು ನಮಗೆ ತಂದುಕೊಡುತ್ತೆ. ಆಗ ನಾವು ಈ ತಾತ್ಕಾಲಿಕ ವೇದನೆಯನ್ನು ಅನುಭವಿಸಬೇಕು, ಕಹಿಯನ್ನೂ ಅನುಭವಿಸಬೇಕು. ಇದು ಯಾಕೆ ಕಾರಣವಾಯಿತು ಅಂದರೆ, ನಮ್ಮ ಆನಂದ ಹೊರಗಡೆ ಆರಿಸಿಕೊಳ್ಳಬೇಕಾಗಿಲ್ಲ, ಒಳಗಡೆ ಇರತಕ್ಕಂಥದ್ದು. ಇದೇ ಮೂಲ ಕಾರಣದಿಂದ ಭಗವನ್ ಮಹಿಮೆ, ಭಗವನ್ ನಾಮಸ್ಮರಣೆ, ಮನನ, ನಿಧಿಧ್ಯಾಸನ, ಗುಣದ ಉಪಾಸನೆಯಲ್ಲಿ ಭಿನ್ನತೆಯ ಇರುವುದು. ಇದನ್ನು ನಾವು ಒಲಿಸಿಕೊಳ್ಳೋಕ್ಕೆ ನಾವು ಮಾಡಬೇಕಾದ ಪ್ರಯತ್ನ ಏನಿದೆ, ಭಗವಂತನ ರೂಪ ಚಿಂತನೆ. ಆ ಭಗವಂತನ ರೂಪ ಚಿಂತನೆಯನ್ನು ಶ್ರೀ ಪುರಂದರದಾಸರು ಈ ದ್ವಿತೀಯ ಭಾಗದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ಇನ್ನೂ ವಿಶೇಷವಾಗಿ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಭಗವಂತ ನಮ್ಮಲ್ಲಿರ್ತಕ್ಕಂಥ ಬಿಂಬನನ್ನು, ಪ್ರಸಾದವನ್ನು ನಮಗೆ ಒದಗುವಂತೆ ಮಾಡುವ ದಿವ್ಯ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಆದ್ದರಿಂದ ಶ್ರಮವಹಿಸಿ ಈ ಮಾರ್ಗವನ್ನು ನಾವು ಹೊಂದಿದಾಗ ಶ್ರೀ ಪುರಂದರದಾಸರ ಪೂರ್ಣ ಅನುಗ್ರಹ ಸಾಧ್ಯವಾಗುತ್ತದೆ. ಆದ್ದರಿಂದ ಹರಿಗುರುಗಳ ಅನುಗ್ರಹ ಉಂಟಾಗುತ್ತದೆ. ನಮ್ಮ ಮನುಷ್ಯ ಜನ್ಮ ಸಾರ್ಥಕವೆನಿಸುತ್ತದೆ. ಇದೇ ಅಂತಿಮ ಉಪಯೋಗವಾಗಿದೆ. ಆದ್ದರಿಂದ ಸಕಲ ಸಜ್ಜನರಿಗೂ, ತತ್ವಾಭಿಮಾನಿ ದೇವತೆಗಳಿಗೂ, ಪುರಂದರದಾಸರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೂ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಮಹಾಲಕ್ಷ್ಮೀ ನಾರಾಯಣರಿಗೂ ನಮಸ್ಕಾರ ಹೇಗೆ ಮಾಡುವುದು? ಭೂಯಿಷ್ಠಾಂತೆ ನಮಃ ಉಕ್ತಿಂ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ನಮ್ರವಾಗಿ ಭಗವಂತನನ್ನು ಕೇಳಿಕೊಳ್ಳೋಣ. ಸ್ವಾಮಿ, ನನ್ನ ಸ್ವರೂಪಭೂತವಾದ ಸುಖ ಏನಿದೆ ಅದು ನನಗೆ ದಯಪಾಲಿಸು, ಅದಕ್ಕೋಸ್ಕರವಾಗಿ ನಿನ್ನ ಪ್ರಸಾದವನ್ನು ನನಗೆ ಕರುಣಿಸು ಎಂದು ಅಂಗಲಾಚಿ ಬೇಡಿಕೊಳ್ಳೋಣ. ಅದು ಗುರುಗಳಾದ ಶ್ರೀ ಪುರಂದರದಾಸರ ವಾಕ್ಯದಿಂದ ನಾವು ಶುದ್ಧರಾದಾಗ, ಮನಸ್ಸು, ಕಾಯಿಕ, ಮಾನಸಿಕ, ವಾಚನಿಕ ಶುದ್ಧತೆಯನ್ನು ಹೊಂದಿದಾಗ ಭಗವಂತನ ಹರಿಪ್ರಸಾದ ಒದಗಿ ಬರುತ್ತದೆ ಎಂಬುದೇ ಮುಖ್ಯ ತಾತ್ಪರ್ಯ. ಇದರ ಸಲುವಾಗಿ ದೇವರ ರೂಪಚಿಂತನೆ ನಡೆದಿದೆ. ಅದು ಮುಂದೆ ಶ್ರೀ ಪುರಂದರದಾಸರು ಏನು ನುಡಿಸುತ್ತಾರೋ ಅದನ್ನು ಕಾದು ಕುಳಿತು ನೋಡೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.